ಬಂದ್ರಾ? ಬನ್ನಿ ಫ್ರೆಂಡ್ಸ್, ಇವತ್ತು ತುಂಬ ಟೇಸ್ಟಿಯಾದಂತಹ ಮಶ್ರೂಮ್ ಗ್ರೇವಿ ಮಾಡುವುದನ್ನು ತೋರಿಸ್ಕೊಡ್ತೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇವಾಗ ಮಶ್ರೂಮ್ ಕ್ಲೀನ್ ಮಾಡೋದಕ್ಕೆ ಒಂದು ಟಿಪ್ಸ್ ಕೊಡ್ತೀನಿ ನೋಡಿರಿ. ಮಶ್ರೂಮ್ ತುಂಬ ಚೆನ್ನಾಗಿದ್ದರೂ ಕೂಡ ಅದರಲ್ಲಿ ಸ್ವಲ್ಪ ಕೊಳಕಿದ್ದೇ ಇರುತ್ತೆ. ಅದನ್ನು ನಾವು ತೆಗಿಬೇಕು ಅಂದರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಸುಡುವಂತಹ ಬಿಸಿನೀರು ಹಾಕಿ ಒಂದು 5 ನಿಮಿಷ ಮಶ್ರೂಮನ್ನು ನೆನೆಯೋದಕ್ಕೆ ಬಿಡಬೇಕು. ನೆನೆದ ನಂತರ ಅದನ್ನು ಆಮೇಲೆ ಚೆನ್ನಾಗಿ ಬೇರೆ ನೀರಲ್ಲಿ ವಾಶ್ ಮಾಡಿದರೆ ಎಲ್ಲ ಅದರ ಮೇಲಿರುವಂತಹ ಕೊಳೆ ಹೋಗುತ್ತೆ. ಇವಾಗ ಮಸಾಲೆ ರುಬ್ಬೋದಕ್ಕೆ ನಾನು ಒಂದು ಈರುಳ್ಳಿ, 2 ಟೊಮೆಟೊ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿ ಜೀರಿಗೆ, 1-2 ಕಾಳು ಮೆಣಸು, 1-2 ಲವಂಗ, ಚಕ್ಕೆ, ನಿಮ್ಗೆ ಯಾವುದೆಲ್ಲ ಸ್ಪೈಸಸ್ ಬೇಕಲ್ಲ ಎಲ್ಲವನ್ನು ಹಾಕಿ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ಇವಾಗ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ ಒಂದು 5-6 ಅಥವಾ 7-8 ಗೋಡಂಬಿಯನ್ನು ಹಾಕ್ಕೊಳ್ಳಿ. ಇನ್ನು ಜಾಸ್ತಿನ ಹಾಕ್ಕೊಂಡ್ರು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಕಿ ರುಬ್ಕೊಂಡು ಬಂದರೆ ಮಸಾಲೆ ರೆಡಿ ಆಯಿತು. ಇನ್ನೊಂದು ಕಡೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಪಲಾವ್ ಎಲೆ ಮತ್ತು 1-2 ಹಸಿಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕಿ ತೊಳೆದು ಹೆಚ್ಚಿಟ್ಕೊಂಡಂತಹ ಮಶ್ರೂಮನ್ನು ಈ ಎಣ್ಣೆ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಎಷ್ಟು ಚೆನ್ನಾಗಿ ಕುದೀತಿದೆಯಲ್ಲ ಅಷ್ಟು ಚೆನ್ನಾಗಿ ಮಶ್ರೂಮ್ ಗ್ರೇವಿ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಗೋಡಂಬಿ ಇಷ್ಟ ಇಲ್ಲ, ಗೋಡಂಬಿ ಇಲ್ಲ ಅನ್ನೋರು ಅದ್ರ ಬದಲಿ ಕಾಯಿ ತುರಿ ಅಥವಾ ಕೊಬ್ಬರಿಯನ್ನು ಬಳಸ್ಕೋಬಹುದು. ಉಪ್ಪು, ಅರಿಶಿನ, ಮಸಾಲೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಮಸಾಲೆ ಅಥವಾ ಮಟನ್ ಮಸಾಲೆ ಯಾವುದಾದ್ರೂ ಬಳಸ್ಕೊಳ್ಳಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಹೊತ್ತು ಇದನ್ನು ಬೇಯೋದಕ್ಕೆ ಬಿಡಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಅಚ್ಚ ಖಾರದ ಪೌಡರನ್ನು ಹಾಕ್ಕೊಳ್ಳಿ. ನಾನು ಇವಾಗ 1.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪೌಡರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಇದನ್ನು ಕುದಿಯೋದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಟ್ಟಿದ್ದೀನಿ. ಇವಾಗ ನೋಡ್ರಿ, ಎಣ್ಣೆ ಬಿಟ್ಕೊಂಡಿದೆ ಅಂದ್ರೆ ಇವಾಗ ಫೈನಲಾಗಿ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ. ಈ ಟೈಮಲ್ಲಿ ರುಬ್ಬಿಟ್ಕೊಂಡಂತಹ ಮಸಾಲಾನ ಸೇರಿಸ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು 2 ನಿಮಿಷ ಮಸಾಲೆ ಹಸಿ ವಾಸನೆ ಹೋಗುವವರೆಗೆ ಕುದಿಸಿದರೆ ಟೇಸ್ಟಿಯಾದಂತಹ ಮಶ್ರೂಮ್ ಗ್ರೇವಿ ರೆಡಿಯಾಗುತ್ತೆ. ಇದು ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿ, ಪೂರಿ, ದೋಸೆ ಪ್ರತಿಯೊಂದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ನೀವು ಕೂಡ ಇದೇ ಮೆಥಡಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಫೈನಲಿ ನಮಗೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಊಟಕ್ಕೆ ಕುಳಿತರೆ ತುಂಬ ಟೇಸ್ಟಿಯಾದಂತಹ ಮಶ್ರೂಮ್ ಗ್ರೇವಿ ರೆಡಿ. ಇದೇ ರೀತಿ ವಿಡಿಯೋಗಳು ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.